ಹಾಯ್ ನಮಸ್ಕಾರ, ವೆಲ್ಕಮ್ ಟು ತೋಜ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಚೆನ್ನ ಮಸಾಲನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಹೋಟೆಲ್ಗಿಂತ ರುಚಿಯಾಗಿ ಮಾಡೋಣ ಬನ್ನಿ. ಯಾವ ರೀತಿ ಮಾಡೋಣ ಅಂತ ತೋರಿಸ್ತೀನಿ. ಇಲ್ಲಿ ನಾನು ನೈಟು ಕಬ್ಬು ಕಡಲೆನ ಒಂದು ಹಿಡಿಯಾಗಷ್ಟು ನೆನೆಸಿದ್ದೆ. ಅದು ನೆಂದು ಒಂದು 3 ಹಿಡಿಯಾಗಷ್ಟು ಕಬ್ಬು ಕಡಲೆನ ಆಗಿದೆ. ಇದನ್ನು ಫಸ್ಟ್ ನಾವು ಇವಾಗ ನೆಂದಿರೋ ಕಡಲೆನ ಬೇಯಿಸ್ಕೋಬೇಕು. ಇಲ್ಲಿ ನಾನು ನೀರನ್ನ ಕಾಯಿಸೋಕ್ಕಿಟ್ಟಿದ್ದೀನಿ ಒಂದು ಕಡಾಯಲ್ಲಿ. ನಿಮಗೆ ತುಂಬ ಅರ್ಜೆಂಟಿಗೆ ಬೇಗ ಆಗಬೇಕು ಅನ್ನೋರು ಕುಕ್ಕರಲ್ಲೇ ಹಾಕ್ಕೊಂಬಿಡಿ. ಕುಕ್ಕರಲ್ಲಿ ಒಂದು 2 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕು, ಬೆಂದ್ಬಿಡುತ್ತೆ. ತುಂಬ ಮೆತ್ತಗೆ ಬೇಯೋದು ಬೇಡ, ತುಂಬ ಹಾಗೆ ಇರೋದು ಬೇಡ, ಸಾಫ್ಟಾಗಿ ಬೇಯಿದ್ರೆ ಸಾಕಾಗತ್ತೆ. ಇವಾಗ ನಾನು ಕುದಿಯೋ ನೀರಿಗೆ ಕಬ್ಬು ಕಡಲೆನ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊತೀನಿ. ಅದು ಬೇಯೋವರೆಗೂ ಮಸಾಲಕ್ಕೆ ಏನೆಲ್ಲ ಬೇಕು ಅಂತ ನಾವಿಲ್ಲಿ ತೋರಿಸ್ತೀನಿ ನೋಡಿ. 1 ಈರುಳ್ಳಿ, 1 ಟೊಮೊಟೊ, 1 ಪಲಾವ್ ಎಲೆ, ಒಂದು 3 ಗುಂಟೂರು ಮೆಣಸಿನ್ಕಾಯಿ, ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದಿಷ್ಟು ಚಕ್ಕೆ ಮತ್ತು ಒಂದು 4 ಲವಂಗ, 1 ಏಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ಒಟ್ಟಿಗೆ ನಾನು ಫ್ರೈ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ, ನಾವೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬೆಂದುಬಿಟ್ಟಿದೆ. ತುಂಬ ಬೇಗನೆ ಬೇಯುತ್ತೆ. ಇವಾಗ ಮುಟ್ಟಿ ನೋಡಿ ಒಂದು ಸತಿ ಬೆಂದಿದೆಯಿಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ಸಾಫ್ಟಾಗಿ ಚೆನ್ನಾಗೇ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಕರೆಕ್ಟಾಗಿ ಬೆಂದಿದೆ. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇದು ಹೀಗೆ ಇರಲಿ. ಫಸ್ಟ್ ಇದನ್ನೇನು ಮಾಡೋದಂದರೆ ಒಂದು ಕಡೆ ನಾವು ಇದನ್ನು ತಗೊಂಬಿಡೋಣ. ನೋಡಿ, ಇನ್ನೊಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾವೇನು ಬೇಯಿಸಿದ್ವಲ್ಲ ಅದೇ ಕಡಾಯಲ್ಲೇ ನಾನು ಮಸಾಲಾನ ಹುರ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಇಲ್ಲಿ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ಮಸಾಲ ತುಂಬ ಗಟ್ಟಿಯಾಗಿ ಬರುತ್ತೆ, ಥಿಕ್ನೆಸ್ ಆಗಿರುತ್ತೆ, ತಿನ್ನೋಕ್ಕೆ ತುಂಬ ರುಚಿ ಕೊಡುತ್ತೆ, ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಕರೆಕ್ಟಾಗಿದ್ದು ಸಾಫ್ಟಾಗಿ ಎಲ್ಲನೂ ಫ್ರೈ ಆಗಿದೆ. ಎಲ್ಲನೂ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಘಮ ಕೊಡುತ್ತೆ ಮತ್ತು ಒಳ್ಳೆ ರುಚಿ ಕೊಡುತ್ತೆ. ಪಲಾವ್ ಎಲೆ ಎಲ್ಲ ನಾವು ಒಗ್ಗರಣೆಲಿ ಹಾಕ್ಕೋಬೋದು, ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈ ರೀತಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು, ನುಣ್ಣಗಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಕಲರ್ಫುಲ್ಲಾಗಿ ಸಾಫ್ಟಾಗಿ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಘಮ ಬರುತ್ತೆ. ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಪೂರಿ, ಚಪಾತಿ, ರೈಸ್ ಯಾವುದಕ್ಕಾದರೂ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದೆ. ಎಣ್ಣೆ ಕಾಯಕ್ಕಿಟ್ಟ ಮೇಲೆ ಡೈರೆಕ್ಟಾಗಿ ನಾನು ಮಸಾಲಾನೇ ಹಾಕ್ತಾಯಿದ್ದೀನಿ, ಬೇರೆ ಏನೂ ಹಾಕ್ತಾಯಿಲ್ಲ. ಯಾಕಂದರೆ ಎಲ್ಲವನ್ನೂ ನಾವು ರುಬ್ಕೊಂಡಿದ್ವಲ್ಲ, ಹಾಗಾಗಿ ಡೈರೆಕ್ಟಾಗಿ ಎಣ್ಣೆಗೆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸತಿ ಮಸಾಲಾನ ಹುರ್ಕೊಂಡು, ಫಸ್ಟೇ ಹುರ್ಕೊಂಡಿದ್ವಿ, ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನೀಟಾಗಿ ಕೈ ಆಡಿಸಿ. ಅಕ್ಕಿ ಹಾಕಿದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ, ಏನಾಗಲ್ಲ. ಕೈ ಆಡಿಸ್ತಾ ಅದು ಬಿಟ್ಕೊಂಡ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಅದನ್ನು ನೀವು ಕೈ ಆಡಿಸ್ತಾ ಇರಿ. ಮಸಾಲೆ ಎಲ್ಲ ಒಟ್ಟಿಗೆ ಎಣ್ಣೆಯಲ್ಲಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಅದನ್ನೆಲ್ಲ ಕೈ ಆಡಿಸಿದಾದಮೇಲೆ ಇದಕ್ಕೆ ನಾವು ಕಾಳು ಕಡಲೆಯನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಆ ಕಡಲೆನ ಇದಕ್ಕೆ ನಾವು ಇವಾಗ ಹಾಕ್ಕೋಬೇಕು. ನೀಟಾಗಿ ಇವಾಗೆಲ್ಲನೂ ನೋಡಿ ಮಿಕ್ಸ್ ಆಗಿದೆ. ನಾನು ಕಡಲೆನ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಅಷ್ಟೇ ಚೆನ್ನಾಗಿ ಮಸಾಲ ಒಟ್ಟಿಗೆ ಬೆರಿಬೇಕು. ಆ ರೀತಿ ನೀಟಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ. ತುಂಬ ಸುಲಭವಾಗಿ 1 5 ನಿಮಿಷದಲ್ಲೇ ನೀವು ಇದನ್ನು ಮಾಡ್ಕೋಬೋದು. ಬೇರೆ ಏನೂ ಬೇಕಾಗಲ್ಲ, ಸಿಂಪಲಾಗಿ ಮಾಡ್ಕೊಳ್ಳೋವಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ನಾನು ಅರಿಶಿನ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚೆನ್ನ ಮಸಾಲಾನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವೇನು ಮಿಕ್ಸಿ ಜಾರ್ ತೊಗೊಂಡಿದ್ವಲ್ಲ, ರುಬ್ಕೊಂಡಿರುವಂಥ ಮಿಕ್ಸಿ ಜಾರ್ಗೆ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. ಅದರೇ ನೀರು ನಾನು ಇವಾಗ ಮಸಾಲ ನೀರೇ ಹಾಕ್ಕೋತಾ ಇರೋದು. ಈ ರೀತಿ ಹಾಕ್ಕೊಂಡು ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ತಿಳು ಬೇಕಂದರೆ ಮುದ್ದೆಗೆಲ್ಲ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ ತಿನ್ನೋರಾದರೆ ಇನ್ನೊಂದು ಚೂರು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಚಪಾತಿಗೆ ಮಾಡ್ತಾ ಇರೋದು, ಸ್ವಲ್ಪ ನೀರು ಹಾಕಿದ್ದೀನಿ. ಇದು ಕುದ್ದ ಮೇಲೆ ಮತ್ತೆ ಗಟ್ಟಿ ಬರುತ್ತೆ. ಅಕ್ಕಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಅದು ಗಟ್ಟಿ ಬರುತ್ತೆ. ನೀವು ಅಕ್ಕಿ ತಿನ್ನಲ್ಲ, ಏನಾದರೂ ಗೋಡಂಬಿ ಇದ್ದರೆ ಗೋಡಂಬಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಮತ್ತು ಅಕ್ಕಿ ಹಾಕೋದ್ರಿಂದ ತುಂಬ ಗಟ್ಟಿ ಥಿಕ್ನೆಸ್ ಬರುತ್ತೆ ಮಸಾಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ರೆಡಿಯಾಗಿದೆ ಇವಾಗ ಕಾವು ಕಡಲೆ ಚೆನ್ನ ಮಸಾಲ. ಇವಾಗ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ನೋಡಿ, ಕಂಪ್ಲೀಟಾಗಿ ನಮಗೆ ಚೆನ್ನ ಮಸಾಲ ರೆಡಿ ಆಯಿತು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ. ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ ಐಕನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ. ಫಸ್ಟು ನೀವೇ ನೋಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ.
ನಮಸ್ಕಾರ, ಬಾಯ್ ಎಲ್ಲರಿಗೂ. ನಿಮಗೇನಾದರೂ ಹೊಸ ರೆಸಿಪಿ ಬೇಕಂದರೆ ಖಂಡಿತ ನಮಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ನಮಸ್ಕಾರ.